ಕಥೆ ಕಥೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ, ಇವತ್ತಿಂದೊಂದು ಹೊಸ ಕಥೆ ಯಾವುದು ಗೊತ್ತಾ? ನಮ್ಮ ಶಾಲಿನಿ ಆಂಟಿಯವರು ಬರೆದ ರೂಬಿಯ ಚಿಂಪು ಚಿಂಪಾಂಜಿ. ಕೇಳೋಕೆ ರೆಡಿನಾ? ಕಥೆ ರೂಬಿಯ ಚಿಂಪು ಚಿಂಪಾಂಜಿ. ಮಕ್ಕಳೇ, ಚಿಂಪಾಂಜಿ ಮಂಗನ ಜಾತಿಗೆ ಸೇರಿದ ದೊಡ್ಡ ಕಪಿ ಎನ್ನಬಹುದು. ಚಿಂಪಾಂಜಿ ಬಲು ಬಲಿಷ್ಠ ಪ್ರಾಣಿ. ಮನುಷ್ಯನಿಗಿಂತ 4 ಪಟ್ಟು ಬಲಶಾಲಿಯಾಗಿರುತ್ತದೆ. ಜೇನ್ ಗುಡಾಲ್ ಎಂಬಾಕೆ ಚಿಂಪಾಂಜಿ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿರುತ್ತಾಳೆ. ಆಕೆಯ ಅಧ್ಯಯನದ ಫಲವಾಗಿ ಚಿಂಪಾಂಜಿ ಬಗ್ಗೆ ನಮಗೆ ಎಲ್ಲ ರೀತಿಯ ವಿವರ ದೊರೆಯಬಲ್ಲದು. ಮನುಷ್ಯನನ್ನು ಅನುಕರಣೆ ಮಾಡಬಲ್ಲ ಚಿಂಪಾಂಜಿಯನ್ನು ಕೆಲವರು ತಮ್ಮ ಸಾಕು ಪ್ರಾಣಿಯಾಗಿಯೂ ಇಟ್ಟುಕೊಳ್ಳುತ್ತಾರೆ. ಇಂಥದೇ ಒಂದು ಚಿಂಪಾಂಜಿಯ ಕಥೆ ನಿಮಗಾಗಿ ನಾನು ಹೇಳುವೆ. ಹಿಂದೊಮ್ಮೆ ಆಫ್ರಿಕಾದಲ್ಲಿನ ಸುಡಾನ್ ಎಂಬ ದೇಶದಲ್ಲಿ ನೆಲೆಸಿದ ಒಂದು ಸಂಸಾರವಿತ್ತು. ಆ ಮನೆಯ ಸದಸ್ಯರಲ್ಲಿ ರೂಬಿ ಎನ್ನುವ 20 ವರ್ಷದ ಯುವತಿ ಒಮ್ಮೆ ವಿಹಾರಕ್ಕೆಂದು ಕಾಡಿಗೆ ಹೋದಾಗ ಅಲ್ಲಿ ಆಕೆಗೆ ಒಂದು ಪುಟ್ಟ ಚಿಂಪಾಂಜಿ ಮರಿ ಅನಾಥವಾಗಿ ಬಿದ್ದಿರುವುದನ್ನು ನೋಡಿ ಅದನ್ನು ಮೃದುವಾಗಿ ಎತ್ತಿಕೊಂಡು ಬಂದು ತನ್ನ ಮನೆಯಲ್ಲಿಟ್ಟು ಸಾಕುತ್ತಾಳೆ. ರೂಬಿ ಒಬ್ಬ ಮಾನವತಾವಾದಿ. ಕಷ್ಟದಲ್ಲಿದ್ದವರನ್ನು ನೋಡಿದೊಡನೆ ಏನಾದರೂ ಸಹಾಯ ಮಾಡಬೇಕೆಂದು ಆಕೆಯ ಮನಸ್ಸು ತುಡಿಯುತ್ತದೆ. ಎಷ್ಟೋ ಸಲ ಆಕೆಯ ಈ ರೀತಿಯ ಅತೀ ಒಳ್ಳೆತನ ಪೇಚಿಗೆ ಸಿಕ್ಕುವುದೂ ಇತ್ತು. ರೂಬಿ ಆ ಪುಟ್ಟ ಚಿಂಪಾಂಜಿಯನ್ನು ಸ್ವಂತ ಮಗುವಿನಂತೆ ಸಾಕುತ್ತಿದ್ದಳು. ಅದಕ್ಕೆ ಪ್ರೀತಿಯಿಂದ ಚಿಂಪು ಎಂದು ನಾಮಕರಣ ಮಾಡಿದ್ದಳು. ಚಿಂಪು, ರೂಬಿ ಒಬ್ಬರನ್ನು ಒಬ್ಬರು ಬಿಟ್ಟಿರಲಾರದಷ್ಟು ಪರಸ್ಪರ ಹಚ್ಚಿಕೊಂಡಿದ್ದರು. ದಿನ ಕಳೆದಂತೆ ಚಿಂಪು ಮೆಲ್ಲನೆ ದಷ್ಟಪುಷ್ಟವಾಗಿ ಬೆಳೆಯತೊಡಗಿತು. ರೂಬಿ ಚಿಂಪುಗೆ ಎಲ್ಲ ರೀತಿಯ ತರಬೇತಿ ಕೊಟ್ಟಿದ್ದಳು. ಚಿಂಪು ಮಾನವರಂತೆ ರೂಬಿಯ ಒಳ್ಳೆಯ ತರಬೇತಿಯಿಂದ ಬೆಳೆಯುತ್ತಿತ್ತು. ಬೆಳಗ್ಗೆ ಎಲ್ಲರಂತೆ ಹಲ್ಲುಜ್ಜಿ ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡುವಂತೆ ಕೈ ಮುಗಿದು ರೂಬಿ ಮುಂದೆ ಬಂದು ಕುಳಿತುಕೊಳ್ಳುವುದು ದಿನದ ದಿನಚರಿಯಾಗಿತ್ತು ಚಿಂಪುಗೆ. ಕೂಡಲೇ ರೂಬಿ ಚಿಂಪುವಿಗಾಗಿ ಕುಡಿಯಲು ಹಾಲು ತಂದು ಕೊಡುವಳು. ಹಾಲು ಕುಡಿದ ಚಿಂಪು ಮನೆಯ ಗೇಟಲ್ಲಿ ಸಿಕ್ಕಿಸಿದ ನ್ಯೂಸ್ ಪೇಪರನ್ನು ತಂದು ರೂಬಿಯ ಕೈಯಲ್ಲಿಡುತ್ತಿತ್ತು. ಆಮೇಲೆ ತನಗೆ ಇರುವ ಕೊಠಡಿಗೆ ಹೋಗಿ ಅದರಷ್ಟಕ್ಕೆ ಆಡಿಕೊಂಡಿರುತ್ತಿತ್ತು ಚಿಂಪು. ರೂಬಿ ಚಿಂಪುಗೋಸ್ಕರ ಬಣ್ಣ ಬಣ್ಣದ ಆಟಿಕೆಯನ್ನು, ಸುಂದರವಾದ ಅಂಗಿಗಳನ್ನು ಖರೀದಿಸಿದಳು. ಅವರಿಬ್ಬರೂ ತಮ್ಮದೇ ಲೋಕದಲ್ಲಿ ಖುಷಿಯಾಗಿದ್ದರು. ಸಂಜೆಯಾಗುತ್ತಲೇ ಸಮುದ್ರದ ತೀರಕ್ಕೆ ಪ್ರತಿದಿನವೂ ರೂಬಿ ಮತ್ತು ಚಿಂಪು ವಿಹಾರಕ್ಕಾಗಿ ಹೋಗುತ್ತಿದ್ದರು. ಅಲ್ಲಿ ಸಮುದ್ರ ತೀರಕ್ಕೆ ಬರುತ್ತಿದ್ದವರೆಲ್ಲ ಚಿಂಪುವನ್ನು ನೋಡಿ ಅದರ ಹಾವಭಾವವನ್ನು ನೋಡಿ ಸೋಜಿಗ ಪಡುತ್ತಿದ್ದರು. ಪ್ರತಿದಿನ ರೂಬಿ ಮತ್ತು ಚಿಂಪುವನ್ನು ಮಕ್ಕಳು ಮುತ್ತಿಕೊಂಡು ಮೋಜು ಮಾಡುತ್ತಿದ್ದರು. ರೂಬಿಗೂ ಮಕ್ಕಳೆಂದರೆ ತುಂಬ ಇಷ್ಟ. ತನ್ನ ಚಿಂಪು ಜೊತೆಗೆ ಮಕ್ಕಳು ಆಡಲು ಬಂದರೆ ಆಕೆಯು ಖುಷಿಯಿಂದ ಅವರೊಡನೆ ತಾನೂ ಸೇರಿಕೊಳ್ಳುತ್ತಿದ್ದಳು. ಹೀಗಿರುವಾಗ ಒಂದು ಸಂಜೆ ರೂಬಿ ಮತ್ತು ಚಿಂಪು ಸಮುದ್ರ ದಡದಲ್ಲಿ ಮಕ್ಕಳೊಂದಿಗೆ ಆಡುತ್ತಾ ಕತ್ತಲಾವರಿಸಿತ್ತು. ಮಕ್ಕಳನ್ನೆಲ್ಲ ಅವರ ಹೆತ್ತವರು ಬಂದು ಕರೆದೊಯ್ದರು. ಸಮುದ್ರ ತೀರದಲ್ಲಿ ಯಾರೂ ಇರಲಿಲ್ಲ. ಆಕಾಶದಲ್ಲಿ ಮೋಡ ಬೇರೆ ಕವಿದಿತ್ತು. ರೂಬಿ ಸುತ್ತಲೂ ನೋಡಿದಳು. ಯಾರೂ ಇಲ್ಲದ್ದು ನೋಡಿ ಬೇಗನೆ ಚಿಂಪುವನ್ನು ಕರೆದು ಮನೆ ಸೇರಿಕೊಳ್ಳಲು ನಡೆಯತೊಡಗಿದಳು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಎಲ್ಲಿಂದಲೋ ಕೆಲವು ಗೂಂಡಾಗಳಂತೆ ಇರುವ ಪುಂಡರು ಬಂದು ರೂಬಿಯ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಹಠಾತ್ತನೆ ಎಗರಿಸಿದರು. ರೂಬಿ ಒಮ್ಮೆಲೆ ಬೊಬ್ಬೆ ಹಾಕಿದ್ಲು. ಕಾಪಾಡಿ ಕಾಪಾಡಿ ಎಂದು ಕೂಗಿದಳು. ಅಲ್ಲೇ ಇದ್ದ ಚಿಂಪುಗೆ ಪಕ್ಕನೆ ಏನೂ ಎತ್ತ ಅರ್ಥವಾಗದಿದ್ದರೂ ತನ್ನ ರೂಬಿಗೆ ಈ ಪುಂಡರು ಏನೋ ಅನ್ಯಾಯ ಮಾಡಿದ್ದಾರೆಂದು ತಿಳಿಯಿತು. ರೊಯ್ಯನೆ ಅತಿ ವೇಗದಿಂದ ಓಡಿ ಹೋಗಿ ಆ ಪುಂಡರ ಮೇಲೆ ಒಂದೇ ಸಮನೆ ದಾಳಿ ಮಾಡಿತು. ತನ್ನ ಚೂಪಾದ ಉಗುರಿನಿಂದಲೂ ಹರಿತವಾದ ಹಲ್ಲಿನಿಂದಲೂ ಆ ಪುಂಡರನ್ನು ಪರಚಿ ಕಚ್ಚಿ ಅವರನ್ನು ಗಾಯಗೊಳಿಸಿ ಕೆಳಕ್ಕೆ ಬೀಳಿಸಿತ್ತು ಚಿಂಪು. ಆ ಪುಂಡರು ಅಯ್ಯೋ ಅಪ್ಪ ಅನ್ನುತ್ತಾ ತಮ್ಮ ಕೈಯಲ್ಲಿದ್ದ ರೂಬಿಯ ಚಿನ್ನದ ಸರವನ್ನು ಎಸೆದು ಬೊಬ್ಬಿಡುತ್ತಾ ಓಡಿ ಹೋದರು. ರೂಬಿ ಓಡಿ ಬಂದು ಚಿಂಪುವನ್ನು ಅಪ್ಪಿಕೊಳ್ಳುತ್ತಾ ತನ್ನ ಚಿನ್ನದ ಸರವನ್ನು ಎತ್ತಿಕೊಂಡಳು. ತನ್ನನ್ನು ರಕ್ಷಿಸಿದ್ದ ಚಿಂಪು ಆಕೆಗೆ ಇನ್ನಷ್ಟು ಖುಷಿ ಕೊಟ್ಟಿತು. ರೂಬಿಯು ಚಿಂಪುವು ಕೈ ಹಿಡಿದು ತಮ್ಮ ಮನೆಗೆ ತೆರಳಿದರು. ಮಕ್ಕಳೇ, ನಮ್ಮನ್ನು ರಕ್ಷಿಸುವವರ ರಕ್ಷಣೆ ನಮ್ಮ ಕರ್ತವ್ಯ. ಚಿಂಪುವಿನಂತೆ ನಾವು ನಮ್ಮನ್ನು ರಕ್ಷಿಸುವವರನ್ನು ಕಾಪಾಡಬೇಕು. ಗೊತ್ತಾಯ್ತಾ?
ಹೇಗಿತ್ತು ಇವತ್ತಿನ ಚಿಂಪಾಂಜಿ ಕತೆ? ನಮ್ಮ ಶಾಲಿನಿ ಆಂಟಿ ಬರೆದ ಚಿಂಪಾಂಜಿ ಕತೆ ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ನಾಳೆ ಇನ್ನೊಂದು ಹೊಸ ಕತೆ ಹೇಳ್ತೀನಿ ನಿಮಗೆ ಮಕ್ಕಳೇ, ಕಾಯ್ತಾ ಇರಿ. ಬಾಯ್.